ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯ ಹನುಮಾನ್ ಏತ ನೀರಾವರಿ ಯೋಜನೆಗೆ ಹಾಗೂ ಬೆಂಡವಾಡ ಏತ ನೀರಾವರಿ ಯೋಜನೆಗೆ ಪ್ರಸ್ತಾವನೆಗಳ ಅಂದಾಜು ವೆಚ್ಚಕ್ಕೆ ಕಾಲಮಿತಿಯೊಳಗೆ ನೀಡಿರುವ ಮಂಜೂರಾತಿ ಬಗ್ಗೆ ಹಾಗೂ ಸದರಿ ಯೋಜನೆಗಳ ಪ್ರಸ್ತುತ ಹಂತದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರನ್ನು ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ ಸರ್. ಅಧ್ಯಕ್ಷ, ಸಂಪೂರ್ಣವಾಗಿ ಅವರ ವಿಚಾರದಲ್ಲಿ ಈ ಏತ ನೀರಾವರಿ ಯೋಜನೆ ಪ್ರಸ್ತಾವನೆಯನ್ನ ಇವರು ಪ್ರಸ್ತಾವನೆ ತಂದಿದ್ದಾರೆ. ಇದಕ್ಕೆ ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಬೆಂಡವಾಡ, ಬ್ಯಾಕುಡ, ಬರ್ನಾಡ, ಕಟ್ಕಾಬಿ, ದೇವರಪುರಹಟ್ಟಿ ಈ ತರ ಸುಮಾರು ಒಂದು 10 ಗ್ರಾಮಗಳಿಗೆ 14 ಗ್ರಾಮಗಳಿಗೆ ಒಟ್ಟು 9,650 ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಆಗಬೇಕು ಅಂತ ಹೇಳಿ ಕೃಷ್ಣಾ ನದಿಯಿಂದ ಮುಂಗಾರು ಹಂಗಾಮಿ ಹರಿಯುವ ನೀರನ್ನು ಉಪಯೋಗಿಸಿಕೊಂಡು ಏತ ನೀರಾವರಿ ಮೂಲಕ ಮಾಡಬೇಕು ಅಂತ ಹೇಳಿ ಸುಮಾರು 1.79 ಟಿಎಂಸಿ ನೀರು ಅವಶ್ಯಕತೆ ಇರ್ತದೆ. ಇದೊಂದು 796 ಕೋಟಿ ರೂಪಾಯಿಂದ ಪ್ರಾಜೆಕ್ಟ್ ಈಗಾಗಲೇ ತಯಾರಾಗಿದೆ. ಇಲ್ಲೇನಾಗಿದೆ, ಇಲ್ಲಿ ಹಂಚಿಕೆ ಆದಂತ ನೀರು ಪ್ರಮಾಣದ ವೆಚ್ಚ ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ಈಗಾಗಲೇ ತಮ್ಗೆ ಗೊತ್ತಿದೆ. ಕೃಷ್ಣಾ ವಾಟರ್ದು ಒಂದು ಅನ್ವಯ ಅಕೌಂಟಿಂಗ್ ಈಗ ಮಾಡುವಂತ ಅವಶ್ಯಕತೆ ಇದೆ. ಲೆಕ್ಕಾಚಾರ ಆದ್ಮೇಲೆ ಇದನ್ನು ಪರಿಶೀಲಿಸಿ ಈ ನೀರು ಲಭ್ಯತೆ ಇದೆಯಾ ಇಲ್ಲ ಅಂತ ನಾವು ಆಲೋಚನೆ ಮಾಡಿ ಇದನ್ನ ನಾವು ಯಾಲೇ ಒಂದು ಎಸ್ಟಿಮೇಟ್ ಕೂಡ ರೆಡಿ ಮಾಡ್ತಿದ್ವಿ. ಹಿಂದೆ ನೀವೇನೋ ಪ್ರಸ್ತಾವನೆ ಮಾಡಿದ್ವಿ ಅಂತ ಕಾಣ್ತದೆ, ಒಂದು ಮಾಡಿದೀವಿ. ಇದನ್ನ ನೋಡ್ಬಿಟ್ಟು ಅದನ್ನ ಯಾವ ಸ್ಟೇಜ್ ತಗೊಳಕ್ ಸಾಧ್ಯನ ಖಂಡಿತ ಇದನ್ನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ತೀವಿ. ಸರ್, ಹನುಮಾನ್ ಏತ ನೀರಾವರಿ ಯೋಜನೆ ಸರ್, ಇದು ವಡ್ರಾಳ್, ಮಜಲಟ್ಟಿ, ಹತ್ತರವಾಟ್, ತೋರ್ನಹಳ್ಳಿ, ಕದಗುನಟ್ಟಿ, ಬಿದರೊಳ್ಳಿ, ಜೈನಾಪುರ್, ಮಾಂಗನೂರ್ ಒಟ್ಟು 8 ಗ್ರಾಮಗಳು ಬರ್ತಾವ ಸರ್ ಹನುಮಾನ್ ಏತ ನೀರಾವರಿ ಯೋಜನೆ ಒಳಗ. ಅದು 4,025 ಹೆಕ್ಟೇರ್ ನೀರಾವರಿ ಆಕೈತಿ ಸರ್. ಮುಂದಲ್ಲಿ ದೂದಗಂಗಾ ನದಿ ಹತ್ತರ ಬೆಡಕಾಳದಿಂದ ಅದನ್ನ ನೀರು ಎತ್ತೋದು ಅದನ್ನ ಎಸ್ಟಿಮೇಟ್ ಮಾಡಿದಾರೆ ಸರ್. ಅದಕ್ಕೆ ನೀರಿನ ಹಂಚಿಕೆ 0.36 ಟಿಎಂಸಿ ಅಷ್ಟೇ ಬೇಕಾಗ್ತದೆ ಸರ್. ಮತ್ತು ಅದಕ್ಕೆ ಈಗಾಗಲೇ ಉಳಿತಾಯ ಈ ಯೋಜನೆಗೆ ಅವಶ್ಯ ಇರುವ 0.36 ಟಿಎಂಸಿ ನೀರಿನ ಹಂಚಿಕೆ ಮಾಡುವ ಕುರಿತು ಪ್ರಸ್ತಾಪಿಸಲಾಗಿದ್ದು, ಘಟಪ್ರಭಾ ಬಲದಂಡೆ ಕಾಲುವೆಯಡಿ 0.16 ಟಿಎಂಸಿ ಮತ್ತು ಎಡದಂಡೆ ಕಾಲುವೆಯಡಿ 0.316 ಟಿಎಂಸಿ ಒಟ್ಟಾರೆ 0.476 ಟಿಎಂಸಿ ನೀರಿನ ಉಳಿತಾಯ ಹಂಚಿಕೆ ಐತೈತೆ ವರದಿ ಕೊಟ್ಟಾರ ಸರ್ ಅಧಿಕಾರಿಗಳು ಸರ್ಕಾರಕ್ಕೆ. 0.47 ಉಳಿತಾಯ ಐತೈತೆ ಕೊಟ್ಟಾರ ಸರ್. ನಮಗ್ ಬೇಕಾದ್ದು 0.316 ಸರ್. ಅದು ದಯಮಾಡಿ ಅದನ್ನ ನೀವು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೆ ನೀರಿನ ಹಂಚಿಕೆ ಮಂಜೂರು ಮಾಡಿ. ಇದಕ್ಕೇನು ಬಹಳ ಅನುದಾನ ಬಹಳ ಇಲ್ಲ ಸರ, 483 ಕೋಟಿ ಸರ್. ಅದಕ್ಕೆ ದಯಮಾಡಿ ತಾವು ಮನಸ್ಸು ಮಾಡಿ ಅಲ್ಲಿ ಬಳಿ ಆಸಕ್ತರ ಪ್ರದೇಶ ಸರ್. ಅದ ಕುಡಿಯಾಕು ನೀರಿಲ್ಲ ಸರ್. ಬಳಿ ಆಧಾರ ಕುಡಿಯಾಕು ನೀರ, ಬೆಳಿಗ್ಗೆ ನೀರು ಸರ್. ಅದಕ್ಕೆ ಇದೊಂದು ಬಹಳ ದೊಡ್ಡ ಅಮೌಂಟ್ ಇಲ್ಲ ಸರ್. ಇದೊಂದು ಸಣ್ಣ ಅಮೌಂಟ್ ಐತಿ. ಮತ್ತೆ ಇದಕ್ಕೆ ನೀರಿನ ಹಂಚಿಕೆನೂ ಐತೆ ಸರ್, ಅವಶ್ಯಕ ಉಳಿತಾಯ ಐತಿ ಸರ್. ಅದು ದಯಮಾಡಿ ಇದೊಂದು ತಾವು ಮಂಜೂರು ಮಾಡಿಕೊಟ್ಟ ಆ ಭಾಗದ ಬಡ ರೈತರಿಗೆ ಒಂದು ಉಪಕಾರ ಮಾಡ್ರಿ ಅಂತೇಳಿ ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಅವರಲ್ಲಿ ನಾ ಕಳಕಳಿ ವಿನಂತಿಯನ್ನು ಮಾಡ್ತಾರೆ ಸರ್. ಕೈ ಮುಗಿದು ನಿಮ್ ಎರಡು ಕೆಲಸಕ್ಕೇನೆ 1,500 ಕೋಟಿ ರೂಪಾಯಿ ಇದೆ. ಇದನ್ನ ಫೈನಾನ್ಷಿಯಲ್ ಕನ್ಸ್ಟೈಂಟ್ ನ ಗಮನದಲ್ಲಿ ಇಟ್ಕೊಂಡು ಖಂಡಿತ ಆನ್ ಪ್ರಯಾರಿಟಿ ನಾವು ತೆಗೆದುಕೊಳ್ತೀವಿ. ಗುರುರಾಜ್ ಶೆಟ್ಟಿ ಗಂಟಿಹೊಳೆ. ಮಾನ್ಯ ಸಭಾಧ್ಯಕ್ಷ